ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಕಲ್ಲಂಗಡಿ ಹಣ್ಣನ್ನು ಬೀಜಗಳಿಲ್ಲದೆ ಇರೋ ಥರ ನಾವು ಯಾವ ರೀತಿ ಕಟ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಲಾಸ್ಟ್ ತನಕ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಕಲ್ಲಂಗಡಿ ಹಣ್ಣು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂಥ ಹಣ್ಣು ಕಲ್ಲಂಗಡಿ ಹಣ್ಣು. ಹಾಗೆ ಅದರಲ್ಲಿ ಬೀಜ ಇರೋದ್ರಿಂದ ಮಕ್ಕಳು ಅದನ್ನು ಇಷ್ಟಪಟ್ಟು ತಿನ್ನಲ್ಲ. ಬೀಜನ ತೆಗೆದು ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಮೊದಲನೇದಾಗಿ ಕಲ್ಲಂಗಡಿ ಹಣ್ಣನ್ನು ನಾವು ನೀಟಾಗಿ ತೊಳಿಬೇಕು. ಎಲ್ಲೆಲ್ಲೆಲ್ಲ ಬೆಳೆದಿರ್ತಾರೆ ಯಾರಿಗೆ ಗೊತ್ತು ಅಲ್ವಾ. ಹಾಗಾಗಿ ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು ಈ ರೀತಿ ಎರಡೂ ಸೈಡ್ ಕೂಡ ನಾವು ಕಟ್ ಮಾಡಿ, ಮತ್ತು ಸೆಂಟರ್ ಪಾರ್ಟ್ ನೋಡಿ ಈ ರೀತಿ ಇಟ್ಕೊಂಡು ಸೆಂಟರ್ ಪಾರ್ಟ್ನ ಈ ಥರ ಕಟ್ ಮಾಡ್ಕೋಬೇಕು. ಈ ರೀತಿ ಸೆಂಟರ್ ಪಾಯಿಂಟ್ ನಾವು ಕಟ್ ಮಾಡಿಬಿಟ್ಟು ಈ ರೀತಿ ಮಗ್ಚಿ ಇಡಬೇಕು. ನೆಕ್ಸ್ಟು ನಾವು ಈ ರೀತಿಯಾಗಿ ಸಿಪ್ಪೆನ ನೀಟಾಗಿ ತೆಗಿಬೋದು. ತುಂಬಾ ಅದರಲ್ಲಿ ಕೆಂಪು ಕಲರ್ ಬರೋವರೆಗೂ ತೆಗಿಯೋಕ್ಕೆ ಹೋಗಬೇಡಿ. ಈ ಥರ ಮೇಲ್ಗಡೆ ಸ್ವಲ್ಪ ವೈಟ್ ಕಲರ್ ಬರೋ ಹಾಗೆ ತೆಗೆದುಬಿಟ್ರೆ ಆಯಿತು. ನೆಕ್ಸ್ಟು ಇನ್ನೊಂದು ಸಲ ಮೇಲ್ಗಡೆ ಏನು ವೈಟ್ ಇರುತ್ತೆ ಅದನ್ನೆಲ್ಲ ನೀಟಾಗಿ ಈ ರೀತಿ ತೆಗಿಬೋದು. ತುಂಬಾ ಈಸಿಯಾಗಿ ಕಟ್ ಮಾಡುವಂಥ ಮೆಥಡ್ ಇದು. ನಾವು ಒಟ್ಟಿಗೆ ಹೇಗೋ ಕಟ್ ಮಾಡಿದ್ರೆ ಅದರಲ್ಲಿ ತುಂಬ ಹಣ್ಣು ವೇಸ್ಟ್ ಆಗಿಬಿಡುತ್ತೆ. ಅದ್ರ ಬದಲಾಗಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಹಾಗೆಯೇ ಇದ್ರ ಸಿಪ್ಪೆನ ವೇಸ್ಟ್ ಮಾಡ್ದಲೇ ದನ ಕರುಗಳಿದ್ರೆ ಅದಕ್ಕೆ ಹಾಕ್ಕೋಬೋದು. ನೋಡಿ ಈ ರೀತಿಯಾಗಿ ನಾವು ಕಟ್ ಮಾಡ್ಕೋಬೇಕು. ನೋಡಿ ಫಸ್ಟ್ ಸ್ಲೈಸಲ್ಲಿ ಬೀಜಗಳೇ ಇಲ್ಲ, ಇದರಲ್ಲಿ ಇದೆ. ಆದರೆ ಬೀಜಗಳು ಇದರಲ್ಲಿ ಯದ್ವಾ ತದ್ವಾ ಇರೋದಿಲ್ಲ. ಒಂದು ಲೈನಲ್ಲಿ ಅಲೈನ್ಮೆಂಟ್ ಆಗಿ ಇರುತ್ತೆ. ಅದನ್ನು ನಾವು ತೆಗಿಯೋ ಟ್ರಿಕ್ಸ್ ನಮಗೆ ಗೊತ್ತಿರಬೇಕು ಅಷ್ಟೇ. ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಸ್ಲೈಸ್ ಥರ. ನೆಕ್ಸ್ಟು ನಾವು ಬೀಜನ ಯಾವ ರೀತಿ ಬಿಡಿಸ್ಬೇಕು ಅಂದರೆ ನೋಡಿ ಈ ಥರ ಕೈಯಲ್ಲೇ ಈ ರೀತಿ ಮುರಿದ್ರೆ ಅಲ್ಲಿ ಗೊತ್ತಾಗುತ್ತೆ ನಮಗೆ. ಬೀಜ ಫುಲ್ಲು ಅಲ್ಲಿರುತ್ತೆ ನೋಡಿ. ಈ ರೀತಿಯಾಗಿ ನಾವು ತೆಗಿಬೋದು. ಕೈಯಲ್ಲಾದರೂ ತೆಗಿಬೋದು, ಇಲ್ಲ ಅಂದರೆ ಚಾಕು ಮುಖಾಂತರ ಕೂಡ ಈ ರೀತಿ ನೀಟಾಗಿ ತೆಗಿಬೋದು. ಇದರಲ್ಲಿ ಕಲ್ಲಂಗಡಿ ಬೀಜ ಸ್ವಲ್ಪ ಚಿಕ್ಕದಾಗಿದೆ. ದೊಡ್ಡದಾದರೆ ಇನ್ನೂ ಕೂಡ ಈಸಿಯಾಗಿ ತೆಗಿಬೋದು. ಎಲ್ಲೆಲ್ಲ ಬೀಜಗಳಿದೆ ಅದನ್ನು ನಾವು ನೀಟಾಗಿ ತೆಗಿಬೇಕಾಗುತ್ತೆ. ನೋಡಿ ಈ ಸೈಡ್ ಕೂಡ ಈ ಥರ ಮಾಡಿಕೊಂಡ್ರೆ ಸೆಂಟ್ರಲ್ಲಿ ಸ್ವಲ್ಪ ಕೂಡ ಬೀಜ ಇರೋದಿಲ್ಲ. ನೋಡಿ ಈ ಪೋರ್ಷನಲ್ಲಿ ಬೀಜ ಇದೆ. ಇದನ್ನು ನಾವು ನೀಟಾಗಿ ಈ ರೀತಿ ತೆಗಿಬೋದು. ತುಂಬ ಟೈಮೇನು ಹಿಡಿಯೋದಿಲ್ಲ, ಆರಾಮಾಗಿ ತೆಗಿಬೋದು. ಮಕ್ಕಳಿಗೆ ಒಂದೊಂದು ಸಲ ಬೀಜ ಇದ್ದರೆ ಅವ್ರು ತಿನ್ನೋದಕ್ಕೆ ಇಷ್ಟನೇ ಪಡಲ್ಲ. ಆವಾಗ ನೀವು ಈ ರೀತಿಯಾಗಿ ಮಾಡ್ಕೋಬೋದು. ನೋಡಿ ಈ ಥರ ಎರಡೂ ಸೈಡ್ ಕೂಡ ಈ ಥರ ಕೈಯಲ್ಲಿ ನಾವು ಕಟ್ ಮಾಡಿದ್ರೆ ಈಸಿಯಾಗಿ ಬೀಜಗಳನ್ನು ತೆಗಿಬೋದು. ಒಂದು 5 ನಿಮಿಷ ನಿಮಗೆ ಟೈಮ್ ತಗೋಬೋದು ಅಷ್ಟೇ. ಆದರೆ ಬೀಜಗಳನ್ನೆಲ್ಲ ನೀಟಾಗಿ ತೆಗಿತಾ ಹೋಗ್ಬೋದು ಈ ರೀತಿ ಮಾಡೋದ್ರಿಂದ. ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ನಾವು ಅದರಲ್ಲಿರೋ ಬೀಜಗಳನ್ನೆಲ್ಲ ಆರಾಮಾಗಿ ತೆಗಿಬೋದು. ನಾನು ಯಾವ ರೀತಿ ಕಟ್ ಮಾಡಿದೆ ಅಲ್ವಾ ಅದೇ ರೀತಿ ಕಟ್ ಮಾಡಿದ್ರೆ ಬೀಜಗಳನ್ನು ತೆಗೆಯೋದು ತುಂಬಾ ಈಸಿ. ಮತ್ತು ನಿಮಗೆ ಯಾವ ರೀತಿ ಬೇಕೋ ಆ ಥರ ಇದನ್ನು ಕಟ್ ಮಾಡ್ಕೋಬೋದು. ಉದ್ದುದಕ್ಕೆ ಬೇಕು ಅಂದರೆ ಆ ರೀತಿ ಕೂಡ ಕಟ್ ಮಾಡ್ಕೋಬೋದು. ಇಲ್ಲ ಅಂದರೆ ಚಿಕ್ಕದಾಗಿ ಬೇಕು ಅಂದರೆ ಈ ರೀತಿ ಕೂಡ ಕಟ್ ಮಾಡ್ಕೋಬೋದು. ಈ ರೀತಿ ಕಟ್ ಮಾಡಿ ನೀವು ಮಕ್ಕಳಿಗೆ ಕೊಟ್ಟರೆ ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಆದರೆ ಅದರಲ್ಲಿ ಬೀಜಗಳು ಅವರ ಬಾಯಿಗೆ ಸಿಕ್ಕಿದಾಗ ಕೆಲವೊಂದು ಸಲ ಇಷ್ಟ ಆಗಲ್ಲ. ನೋಡಿ ಈ ರೀತಿ ಕೂಡ ಕಟ್ ಮಾಡಿಕೊಟ್ರೂ ಕೂಡ ಅವರಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು ಹಾಗೆ ಉಪ್ಪನ್ನು ಹಾಕ್ಕೊಟ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಅವರಿಗೆ ಶೀತ ಎಲ್ಲ ಏನೂ ಆಗೋದಿಲ್ಲ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ತಿನ್ನೋದಕ್ಕೆ ಕೂಡ ತುಂಬಾ ಇಷ್ಟಪಡ್ತಾರೆ. ಈ ರೀತಿ ಮಾಡಿಕೊಡಿ. ಸ್ವಲ್ಪ ಉಪ್ಪು ಹಾಗೆ ಪೆಪ್ಪರ್ ಪೌಡರ್ನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ದೊಡ್ಡವರಾದರೂ ತಿನ್ಬೋದು ಈ ರೀತಿ ಮಾಡಿ, ಇಲ್ಲ ಚಿಕ್ಕವರಿಗಾದರೂ ಇದೇ ಥರ ಮಾಡಿ ಕೊಡ್ಬೋದು. ಒಂದೊಂದು ಸಲ ದೊಡ್ಡ ಕಲ್ಲಂಗಡಿ ಹಣ್ಣೆ ತುಂಬ ಟೇಸ್ಟ್ ಇರುತ್ತೆ, ಚಿಕ್ಕದಷ್ಟು ಟೇಸ್ಟ್ ಇರಲ್ಲ. ಆವಾಗ ನಾವು ದೊಡ್ಡದೇ ತಂದುಬಿಡ್ತೀವಿ, ಫುಲ್ ತಿನ್ನೋಕ್ಕಾಗಲ್ಲ. ಅರ್ಧನ ಈ ರೀತಿ ತಟ್ಟೆಗೆ ಈ ಥರ ಹಾಕಿ ನಾವು ಫ್ರಿಜ್ಜಲ್ಲಿ ಇಟ್ಕೋಬೋದು. ಆದರೆ ಮೇಲ್ಗಡೆ ಪೋರ್ಷನ್ ಏನಿದೆ ಅದನ್ನು ಕಟ್ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಈ ರೀತಿ ತಟ್ಟೆ ಮೇಲೆ ಈ ಥರ ಇಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಒಂದು 2-3 ದಿನ ಇದನ್ನು ಯೂಸ್ ಮಾಡ್ಕೋಬೋದು. ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದು 5 ನಿಮಿಷ ಹೊರಗಡೆ ತೆಗೆದಿಟ್ಟು ಮತ್ತೆ ಯೂಸ್ ಮಾಡ್ಕೊಳ್ಳಿ. ನಾವೇನಾದರೂ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಅದೊಂಥರ ನೀರಾಗಿಬಿಡುತ್ತೆ. ಈ ರೀತಿ ನಾವು ಇಡೋದ್ರಿಂದ ತುಂಬಾ ಫ್ರೆಶ್ ಆಗಿರುತ್ತೆ. ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.